ನೀವು ಮಾಡಿದ್ದೆ ಆದ್ರೆ ಜೀವನ ಪೂರ್ತಿ ನಿಮಗೆ ಸೇವಿಂಗ್ಸ್ ನ ಮಾಡೋದಕ್ಕೆ ಆಗಲ್ಲ. ಸೊ ಮೊದಲನೇದಾಗಿ ಖರ್ಚುಗಳು ಅಂತ ಏನ್ ಹೇಳ್ತೀವೋ ಅದನ್ನ ನೀವು ಟ್ರ್ಯಾಕ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಹಣ ಎಲ್ಲಿ ಹೋಗ್ತಾ ಇದೆ, ಸೇವಿಂಗ್ಸ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ವೀಕ್ಲಿ ಮಂತ್ಲಿ ನಿಮ್ಮ ಒಂದು ಬಜೆಟ್ ಅಲ್ಲಿ ಏನೇನ್ ಖರ್ಚಾಯ್ತು, ದಿನನಿತ್ಯ ನೀವು ಏನೇನ್ ಖರ್ಚು ಮಾಡಿದ್ರಿ ಅನ್ನುವಂತ ಟ್ರ್ಯಾಕ್ ಅನ್ನ ಇಟ್ಕೊಳ್ಳಿ. ಇನ್ನು ಎರಡನೇದಾಗಿ ಅನಾವಶ್ಯಕ ಲೋನ್ ಅನ್ನ ತಗೊಳ್ಳುವಂಥದ್ದು, ಅಂದ್ರೆ ಚಿಕ್ಕ ಪುಟ್ಟ ಒಂದು ಸಡನ್ ಲೋನ್ ಅನ್ನ ತಗೊಳ್ಳೋದಾಗಿರ್ಬೋದು, ಕಾರ್ ತಗೊಳ್ಳೋದಾಗಿರ್ಬೋದು. ಸೊ ಕಾರ್ ಬೇಡ ಅಂತಂದ್ರೂ ಕೂಡ ಸುಮ್ಮನೆ ಅನಾವಶ್ಯಕ ಲೋನ್ ತಗೊಳ್ಳೋದ್ರಿಂದ ನಿಮಗೆ ಬಡ್ಡಿ ಕಟ್ಟಿನೇ ಈ ಕಡೆ ಉಳಿತಾಯ ಮಾಡೋದಕ್ಕೂ ಆಗಲ್ಲ, ಆ ಕಡೆ ಲೋನ್ ಕೂಡ ತೀರ್ಸೋದಕ್ಕಾಗಲ್ಲ. ಇದು ಸಾಕಷ್ಟು ಜನ ಮಾಡುವಂತ ಮಿಸ್ಟೇಕ್. ಇನ್ನು ಮೂರನೇದಾಗಿ ಝೀರೋ ಎಮರ್ಜೆನ್ಸಿ ಫಂಡ್. ಸೊ ಎಷ್ಟೋ ಜನ ಮಾಡುವಂತ ತಪ್ಪು, ನಾಳೆ ದಿನ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗಲ್ಲ, ಎಮರ್ಜೆನ್ಸಿ ಫಂಡ್ ಅನ್ನ ಎತ್ತಿಡಿರಲ್ಲ. ಸೊ ನೆಕ್ಸ್ಟ್ ನಾಳೆ ಏನಾದ್ರೂ ಆಯ್ತು ಅಂತಂದ್ರೆ ನಮ್ಮ ಹತ್ರ ದುಡ್ಡೇ ಇರದಂತಹ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ನ ಕ್ರಿಯೇಟ್ ಮಾಡಿ. ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ, ಕ್ರಿಯೇಟಿಂಗ್ ಅನ್ರಿಯಲಿಸ್ಟಿಕ್ ಬಜೆಟ್. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಪ್ರತಿದಿನ ನಾವು 10 ರೂಪಾಯಿ 20 ರೂಪಾಯಿ ಅಂತ ಹೇಳ್ಕೊಂಡು ಅದನ್ನ ಸುಮ್ಮನೆ ಬಿಡ್ತೀವಿ. UPI ಅಲ್ಲಿ ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದನ್ನ ನಾವು ಟ್ರ್ಯಾಕ್ ಮಾಡಿದ್ರೆ ನಮ್ಗೆ ಶಾಕ್ ಆಗುತ್ತೆ. ಸೊ ಚಿಕ್ಕ ಪುಟ್ಟ ಖರ್ಚುಗಳ ಮೇಲೆ ಗಮನ ಹರಿಸದೇ ಇರೋದಾಗಿರ್ಬೋದು, ಅಥವಾ ನಮಗೆ ಕೆಲವೊಂದು ಆಸೆ ಅಂತ ಬರುತ್ತೆ, ಅಂದ್ರೆ ಅದು ಆಸೆ ಅನ್ನೋದಕ್ಕಿಂತ ಅತಿ ಆಸೆ. ಸೊ ಆ ಒಂದು ಆಸೆಗಳ ಮೇಲೆ ಹೆಚ್ಚಿನ ಒಂದು ಹಣವನ್ನ ಖರ್ಚು ಮಾಡೋದಾಗಿರ್ಬೋದು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಸೇವಿಂಗ್ಸ್ ಅನ್ನ ಮಾಡೋದಕ್ಕೆ ಆಗಲ್ಲ. ಇನ್ನು ಕೊನೆಯದಾಗಿ ಮೋಸ್ಟ್ ಇಂಪಾರ್ಟೆಂಟ್, ನಾಟ್ ರಿವ್ಯೂವಿಂಗ್ ಬಜೆಟ್ ರೆಗ್ಯುಲರ್ಲಿ. ಅಂದ್ರೆ ನಿಮ್ಮ ಒಂದು ಬಜೆಟ್ ಏನಿರುತ್ತೋ ಅದನ್ನ ಪ್ರತಿದಿನ ನೀವು ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ. ಇವತ್ತು ಎಷ್ಟು ಖರ್ಚು ಮಾಡಿದೆ, ಎಷ್ಟು ಉಳಿಸ್ದೆ, ಸೊ ಎಷ್ಟು ನಾನು ಲೋನ್ ಮಾಡಿಟ್ಟಿದ್ದೀನಿ, ಯಾರ್ಯಾರು ಕೊಟ್ಟಿದ್ದೀನಿ, ಇನ್ನೆಷ್ಟು ಕೊಡಬೇಕು, ಸೊ ನನ್ನ ಹತ್ರ ಎಷ್ಟು ಉಳ್ಕೊಂಡಿದೆ, ಇವೆಲ್ಲವನ್ನ ನೀವು ಟ್ರ್ಯಾಕ್ ಮಾಡಿದ್ದೆ ಆದ್ರೆ ತಿಂಗಳ ಕೊನೆಯಲ್ಲಿ ನೀವು ಇಂತಿಷ್ಟು ಸೇವಿಂಗ್ಸ್ ಅನ್ನ ಮಾಡೋದಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಸೇವಿಂಗ್ಸ್ ಮಾಡೋದು ಭಾರಿ ಕಷ್ಟ. ಸೊ ಹಾಗಾಗಿ ಈ 5 ಮಿಸ್ಟೇಕ್ ನ ಲೈಫಲ್ಲಿ ಮಾಡಲೇಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.